ಇಂಡಿ ನಗರಸಭೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಗರಸಭೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಿಢೀರ್ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಮತ್ತು ವಿಜಯಪುರ ಲೋಕಾಯುಕ್ತ ಕಚೇರಿಗೆ ಸಲ್ಲಿಕೆಯಾಗಿದ್ದ ಹಲವು ದೂರುಗಳ ಆಧಾರದ ಮೇಲೆ ಸಿಪಿಐ ಆನಂದ್ ಡೋಣಿ ನೇತೃತ್ವದಲ್ಲಿ ಇಂಡಿ ನಗರಸಭೆ ಕಚೇರಿಗೆ ದಾಳಿ ನಡೆಸಿ ವಿವಿಧ ಕಡತಗಳು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಬಹಳ ದಿನಗಳಿಂದ ಬಾಕಿ ಉಳಿದ ಅನೇಕ ಕಡತಗಳು ಪತ್ತೆಯಾಗಿದ್ದು, ಅರ್ಧಕ್ಕೂ ಹೆಚ್ಚು ಕಡತಗಳು ಇನ್ನೂ ಪೆಂಡಿಂಗ್ನಲ್ಲಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಈ ವೇಳೆ ನಗರಸಭೆ ಕಚೇರಿಗೆ ಆಗಮಿಸಿದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ನೇರವಾಗಿ ವಿವರಿಸಿದ್ದಾರೆ. ಕಳೆದ ವಾರದಿಂದ ಹುಚ್ಚು ನಾಯಿಗಳ ಕಾಟ ಹೆಚ್ಚಾಗಿದ್ದು, ನಾಯಿ ಕಡತಕ್ಕೆ ಒಳಗಾದ ಮಕ್ಕಳೊಂದಿಗೆ ಆಗಮಿಸಿದ ಭಗವಾನ್ ಓಣಿ ಹಾಗೂ ಶ್ರೀನಿವಾಸ ಚಿತ್ರಮಂದಿರ ಸುತ್ತಮುತ್ತಲ ನಿವಾಸಿಗಳು ನಗರಸಭೆಯ ನಿರ್ಲಕ್ಷ್ಯದ ಬಗ್ಗೆ ದೂರು ನೀಡಿದ್ದರು. ಇನ್ನೊಂದೆಡೆ ರೇವಮಡ್ಡಿ ನಿವಾಸಿಗಳು ನಗರಸಭೆಗೆ ಶಾಶ್ವತ ಆಯುಕ್ತರಿಲ್ಲದ ಕಾರಣ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿವೆ ಎಂದು ಆರೋಪಿಸಿದ್ದಾರೆ. ರಸ್ತೆ, ಗಟಾರ್ ಹಾಗೂ ವಿದ್ಯುತ್ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಎಂದು ಅವರು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ತಿಳಿಸಿದ್ದಾರೆ. ಈ ಸ್ವತ್ತು ಸೇರಿದಂತೆ ವಿವಿಧ ಸೇವೆಗಳಿಗೆ ಹಣ ನೀಡಿದರೂ ತಿಂಗಳುಗಟ್ಟಲೆ ಕೆಲಸ ಆಗುವುದಿಲ್ಲ, ತೆರಿಗೆ ವಸೂಲಿ ವೇಳೆ ಸರಿಯಾದ ಬಿಲ್ ನೀಡುವುದಿಲ್ಲ, ಯಾವುದೇ ದಾಖಲೆಗೆ ಬೇಕಾದರೂ ಹಣ ಕೇಳಲಾಗುತ್ತದೆ. ನಗರಸಭೆಯಲ್ಲಿ ಬಹುತೇಕ ಕೆಲಸಗಳು ಲಂಚ ನೀಡಿದರೆ ಮಾತ್ರ ನಡೆಯುತ್ತದೆ ಎಂದು ಹಲವರು ಗಂಭೀರ ಆರೋಪ ಮಾಡಿದ್ದಾರೆ. ದಾಳಿ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಈ ಪರಿಶೀಲನೆ ಮಧ್ಯಾಹ್ನ 3 ಗಂಟೆಯಾದರೂ ಮುಂದುವರೆದಿತ್ತು. ಲೋಕಾಯುಕ್ತ ಅಧಿಕಾರಿಗಳು ಕಡತಗಳನ್ನು ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿದ್ದು ಮುಂದಿನ ಕ್ರಮದ ಕುರಿತು ಕುತೂಹಲ ಮೂಡಿದೆ. ನಿಮ್ದು ಎಲ್ಲಿ ಬರಂಗಿಲ್ಲ ಅದನ್ನ ಅವ್ರ ಕಡೆ ಹೇಳಿ ಮಾಡ್ತಾರೆ. ನೀವು ಇನ್ನೊಂದು ಮಳೆ ಬಂದಾಗ ಸರ್ ತಗ್ಗು ಬಿದ್ದಾಗ ಒಂದೊಂದ್ ಕಡೆ ವೆಹಿಕಲ್ ಹೋಗಲ್ರಿ ಅಷ್ಟೇ ಈಗ ಯಾರ್ಯಾರು ಬಂದಿದ್ದು ನೀವು ಆ ಗಾಡಿ ಒಳಗೆ 100 ಪೇಜಸ್ ನೋಡುತ್ತಿದ್ರಿ. ಆ ಏರಿಯಾದಾಗ ಒಂದು 4-5 ಮಂದಿ ಸಾರ್ವಜನಿಕರದ್ದು ಇವತ್ತು ಗಾಡಿ ಬಂದೈತಿ ಇಲ್ಲ ಅನ್ನೋದನ್ನ ಸಹಿ ಮಾಡಿ ನೀವು ಅಲ್ಲಿ ಹೋದಾಗ ಅವ್ರು ಸಹಿ ಮಾಡ್ತಾರೆ. ಈಗ ನೋಡಿ ಸರ್ ಒಂದು ವೆಹಿಕಲ್ ಐತಿ ಅದಕ್ಕೆ ವಾರ್ಡ್ ಅಲಾಟ್ ಮಾಡಿದ್ರು ಸರ್, ಒಂದು ಹೆಲ್ಪರ್ ಇದೆ ಸರ್, ಒಬ್ಬರು ಕಮ್ಯುನಿಟಿ ಮೊಬಿಲೈಸರ್ ಅಂತ ನೋಡಿದ್ರು ಸರ್. ಪ್ರತಿ 4 ವೆಹಿಕಲ್ ಕಸ ಸಪರೇಟ್ ತಗೋರಿ ಅಂತ ಹೇಳಿ ಅಲ್ಲಿ ಬೆಂಗಳೂರು ಬಿಜಾಪುರ ಒಂದಿನ ಈಗ ಅದನ್ನ ಹೇಳಿದ್ರೆ ಸರ್ ಮಾಡಬೇಡ್ರಿ. ಸಾರ್ವಜನಿಕ ಸೇವೆಗೆ ಬಂದ್ರಿ, ಸರಿಯಾಗಿ ಸಾರ್ವಜನಿಕ ಸೇವೆ ಮಾಡಿರಿ. ನಿಮ್ಗೆ ಏನಾರ ನಿಮ್ಗೆ ತೊಂದರೆ ಇತ್ತು ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳಿ ನಿಮ್ಗೆ ಯಾರು ಸ್ಟಾಫ್ ಇರ್ಬೇಕಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಭಾಳ ಭಯಾನಕ ಐತಲ್ಲ. ಸರ್ಕಲ್ದಾಗ ಒಂದೇ ನಾಯಿ ಮಾಡ್ಬೇಡ್ರಿ. ನೀವು ಏನ್ ಮಾತಾಡ್ತಿದ್ರೆ ರೈಟಿಂಗ್ ಮಾಡೋದು ಮಾತಾಡ್ರಿ. ನೀವು ಇದು ಮಾಡ್ಲಿಲ್ಲ ಸುಮ್ಮನೆ ಇದು ಕಾಲದೇವರು ಕಾಟಗಳದಾಗ ಮಾಡಕ್ ಹೋಗ್ಬಾರ್ರಿ. ಮಾಡಿದ್ರೆ ಅಂದ್ರೆ ಇಲ್ಲಿ ಒಂದು ರಿಮಾರ್ಕೆಬಲ್ ನಿಮ್ದು ಸ್ಟೆಪ್ ಉಳಿಬೇಕು. ಇಲ್ಲಿ ಇಂಥ ಮೇಡಮ್ ಅವ್ರು ಇದ್ರೆ ಹಿಂಗೆ ಕೆಲಸ ಮಾಡಿ ಅಂತ ಹೇಳಿದ್ದು ನೀವು ಅದನ್ನ ಮಾಡಿ ನಿಮ್ಗೆ ಯಾರು ಸಪೋರ್ಟಿವ್ ಇಲ್ಲ ಇದು ಮಾಡ್ತೀರ ನೀವು ಒಟ್ಟು ನಿಮಗೆ ಧೈರ್ಯ ತಗೊಂಡು ಕೆಲಸ ಮಾಡಿ. ನಿಮ್ಗೆ ಭಾರಿ ಅಪರ್ಚುನಿಟಿ ಕೆಲಸ ಮಾಡ್ಬೇಕು. ಇವು ಇನ್ಸಿಡೆಂಟ್ ಹಿಂಗೆ ಆಗ್ಬಾರ್ದ್ರಿ. ಅವು ಸಣ್ಣ ಕೂಸುಗಳಿಗೆ ನೋಡ್ರಿ ಯಾವ ಸರ್ ಈ ಮುಂದಿನ ನಾಯಿ ಎಲ್ಲ ಅದೇ ಯಾರು ಹಿಡಕತ್ತಾರ ಏನಿಲ್ಲ. ಈಗ ಮೇಡಮ್ ಹೇಳಿರಿ, ಮೇಡಮ್ ಇದು ಮಾಡಿರಿ. ಈಗ ನಾಯಿಗೆ ಏನ್ ಮಾಡಕತ್ತೀರಿ? ಪೂರಾ ತಿರ್ಗಾಡಕತ್ತದ. ಯಾವುದು ಮಾತಾಡ್ಬೇಕು ಭಾಳ ಸೀರಿಯಸ್ ಅದ. ನೀವು ಇದನ್ನ ಮಾಡಿದ್ರೆ ನೀವು ಇದು ಮಾಡ್ರಿ.
ಮೇಡಮ್ ಭಾಳ ಸೀರಿಯಸ್ ಹಾಸನ ಅರ್ಜಿ ಬಂದಿಲ್ರಿ, ಹೌದು, ಅವ್ರ ಕಡೆ ಅರ್ಜಿ ಅಲ್ರಿ ಅದನ್ನ ಮುನ್ಸಿಪಾಲಿಟಿಯಿಂದ ಅದನ್ನ ನೀವೇ ಇದನ್ನ ಮಾಡ್ಬೇಕು ಅದಕ್ಕೆ. ಹಾ ಮತ್ತೆ ಗೊತ್ತೈತಿ ಅಂತಂದ್ರೆ ಮತ್ತೆ ನಿಮಗೆ ಹೇಳೋದೇನೈತಿ? ಅವ್ರ ಕಡೆಯಿಂದ ಒಂದು ಅರ್ಜಿ ತಗೊಂಡು ಅದೇನಾದ್ರು ನೋಟ್ ಪುಟಪ್ ಮಾಡಿ ಅವ್ರಿಗೆ ಕಾಪಿ ಅದು ಸಪ್ರೇಟ್ಲಿ ಅದರಿಂದ ನಾಯಿಗಳು ಏನಾಗ್ಬಿಡ್ತಾವ ಅಲ್ಲೇ ಬಂದ್ಬಿಡ್ತಾವ. ಹಾಂ ಸರ್, ಮತ್ತೆ ಹಂಗೆ ಯಾರು ಚಿಕನ್ ಮಟನ್ ಮಾಡಿ ಅಲ್ಲೇ ಉಳಿತಿದ್ರ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ಮಾಡ್ರಿ. ಸರಿ ಸರ್ ಸರಿ ಏನ್ರಿ ಚಿಕನ್ ವೇಸ್ಟ್ ಏನ್ ಮಾಡ್ತಾರ ಅಲ್ಲೇ ರೋಡ್